ಹೆಲ್ಮೆಟ್ ಎಷ್ಟು ರೂಪಾಯಿ ಹೆಲ್ಮೆಟ್ ಯೂಸ್ ಮಾಡಿದೀರಾ? ಏನ್ ನಾರ್ಮಲ್ ಲೋಕಲ್ ದ ಯೂಸ್ ಮಾಡಿ. ಬ್ರ್ಯಾಂಡ್ ಬ್ರಾಂಡೆಡ್ ಯಾವ್ದು ಯೂಸ್ ಮಾಡಿಲ್ಲ. ಹೆಲ್ಮೆಟ್ ಯೂಸ್ ಮಾಡಿದೀರಾ ಬ್ರೋ? ಹೆಲ್ಮೆಟ್ ಅಂದ್ರೆ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಶಪಥ ಮಾಡ್ಬಿಟ್ಟವ್ರೆ, ಏನೇ ಆದ್ರೂ ನಾನು ಹೆಲ್ಮೆಟ್ ಯೂಸ್ ಮಾಡಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹೆಲ್ಮೆಟ್ ಯೂಸ್ ಮಾಡಿದೀರಾ? ಇಲ್ಲ. ಚೇಪಾಗಿ ಹೋಗಿ ಊರ್ ಸೇರ್ಕೋಕಂಡ ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ. ಯಾವ ಬ್ರ್ಯಾಂಡ್ ಅಂತ ಗೊತ್ತಾ? ಬ್ರಾಂಡ್ ಗೊತ್ತಿಲ್ಲ. ಲವ್ ಮಾಡಿದ್ ಬಾಸ್ ಫಸ್ಟ್ ವಾರ ಇವನು ಶಿವ ಅಂತೆ ಅವಳು ಪಾರ್ವತಿ ಅಂತೆ. ಹೆಲ್ಮೆಟ್ ಯಾಕೆ ಯೂಸ್ ಮಾಡ್ಬೇಕು? ಹೆಲ್ಮೆಟ್ ಯೂಸ್ ಮಾಡಿದೀರಾ ಅಣ್ಣ? ಯೂಸ್ ಮಾಡಿದೆ. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಎಲ್ಲರಿಗೂ ನಮಸ್ಕಾರ. ಒಂದ್ ನಿಮಿಷ. ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚ್ ಇಲ್ಲ. ಕೇಳಲ್ಲ, ಹೇಳಲ್ಲ. ಅದು ಇದಾಗ್ಬಿಡುತ್ತೆ, ಹಂಗೆ ಇರ್ಲಿ ಬಿಡಿ. ಹಾ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಸೂರ್ಯ. ಯಾರಾದ್ರೂ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡೋಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರಬೇಕಾ? ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪವನ್ ಬ್ರೋ, ನೀವು ಯಾವತ್ತಾದ್ರೂ ಹೆಲ್ಮೆಟ್ ಹಾಕಿದ್ದೀರಾ? ಹೆಲ್ಮೆಟ್ ಬ್ರೋ, ಹೆಲ್ಮೆಟ್. ನಾನು ಅದನ್ನ ಹೇಳಕ್ ಬಂದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಫಸ್ಟ್ ಟೈಮ್ ಗಾಡಿ ಓಡ್ಸಕ್ ಕಲ್ತಾಗದ್ದು ಹೆಲ್ಮೆಟ್ ಹಾಕ್ಲಿಲ್ಲ. ಎಷ್ಟು ಗಾಡಿ ಓಡಿಸಿದ್ದೀರಾ ಇದುವರೆಗೂ? ಓಡ್ಸಿದೀನಿ ಬ್ರೋ, ಸುಮಾರು ಗಾಡಿನೇ ಓಡ್ಸಿದೀನಿ, ಸುಮಾರು ಓಡ್ಸಿದೀನಿ. ಯಾವ ಬ್ರ್ಯಾಂಡ್ ಯೂಸ್ ಮಾಡೋದು ನೀವು? ಬೇಗ. ಪ್ರೈಸ್ ತಗೊಂಡಿರೋ ಏನ್ ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ. ಕಮ್ಮಿ 150 ರೂಪಾಯಿ ಒಂದೇ. ಅಲ್ಲ 150 ರೂಪಾಯಿ ಚಿಕ್ಕದೆಲ್ಲ ಯೂಸ್ ಮಾಡ್ತಾರಲ್ಲ ಅದಕ್ಕೆ. 1,000 1,500 ಇರ್ಬೋದು. ಓಕೆ, ಹಂಗೆ. ಇವಾಗ ನಾವು ಪಬ್ಲಿಕ್ ನ ಕೇಳೋಣ. ನೀವ್ ಎಷ್ಟು ಗಾಡಿ ಓಡಿಸಿದೀರಾ? ನಾನು DL ಇಲ್ಲ, ಗಾಡಿ ಓಡಿಸೋದು ಹೆಂಗೆ ಬ್ರಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು DL ಇಲ್ದವ್ರು ಗಾಡಿ ಓಡಿಸ್ಬಾರ್ದಾ? ಏನಪ್ಪ ಗಾಡಿ ಅದೇ ಗಾಡಿ. ಇವಾಗೆಲ್ಲ ನಮ್ಮ ಹುಡುಗರು ಏನ್ ಮಾಡ್ತಾರೆ ಹೇಳಿ, ಗಾಡಿ ತಗೊಂತಾರೆ, ಹೆಲ್ಮೆಟ್ ತಗೊಳಲ್ಲ. ಅದೇ ಪ್ರಾಬ್ಲಮ್. ಅದಕ್ಕೆ ಈ ಪಬ್ಲಿಕ್ ನ ಕೇಳೋಣ, ಹೆಲ್ಮೆಟ್ ಏನಕ್ಕೆ ಹಾಕ್ಬೇಕು, ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ, ಎಷ್ಟು ಕಾಸ್ಟ್ ಅಂತೆಲ್ಲ ಕೇಳೋಣ. ಏನ್ ಹೇಳ್ತಾರೆ ನೋಡೋಣ, ಬನ್ನಿ. ರೈಟ್ ಬ್ರೋ, ನಿಮ್ಮ ಹೆಸರು? ನನ್ನ ಹೆಸರು ಜನಾರ್ದನ್. ನಿಮ್ಮ ಹೆಸರು? ಮುದಸ್ಸಿರ್. ಬ್ರೋ, ಏನ್ ಓದ್ತಾ ಇದ್ದೀರಾ? ಸೆಕೆಂಡ್ ಬಿ ಕಾಮರ್ಸ್. ಹೆಲ್ಮೆಟ್ ಯೂಸ್ ಮಾಡಿದೀರಾ? ಹಾಕೊಳ್ಳೋ ಮಾಡ್ತಾನೆ ಬ್ರೋ. ಯಾವ ಹೆಲ್ಮೆಟ್ ಹೇಳ್ತಾ ಇದೀರಾ ಬ್ರೋ? ಗಾಡಿ ಹಾಕೊಳ್ಳೋ ಹೆಲ್ಮೆಟ್ ನಾನು ಕೇಳಿದ್, ಯಾವ ಹೆಲ್ಮೆಟ್ ಹೇಳ್ತಾ ಇದೀರಾ? ನಿಮ್ಗೆ ಯಾವ್ದಾರ ಬೇರೆ ಹೆಲ್ಮೆಟ್ ಗೊತ್ತಾ? ಇಲ್ಲ ಅವ್ರು ಅದೇ ಗೊತ್ತಿರೋದು. ಯಾವ್ದು? ಹಾಕೊಳ್ಳೋ ಹೆಲ್ಮೆಟ್ ತಲೆಗೆ ಯೂಸ್ ಮಾಡಿದೀರಾ? ತಲೆಗೆ ಹಾಕೋತೀವಿ ಬ್ರೋ. ಬ್ರೋ, ಅದನ್ನೇ ಕೇಳ್ತಾರ ನಾನು. ಯೂಸ್ ಮಾಡಿದ್ವಿ ಬ್ರೋ. ಹೆಲ್ಮೆಟ್ ಇಲ್ಲದೆ ಓಡಿಸೋದು ಜೀವಕ್ಕೆ ತುಂಬಾ ಅಪಾಯ. ಸುಮಾರು ಜನ ಇವಾಗಿನ ಯೂತ್ ಬಂದ್ಬಿಟ್ಟು ಹೆಲ್ಮೆಟ್ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಯೂಸ್ ಮಾಡಲ್ಲ. ಅದಕ್ಕೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವ್ ಹಂಗ ಅನ್ಕೊಂಡ್ ಹೋದ್ರೆ ನಮ್ ಪ್ರಾಣಕ್ಕೆ ಅಪಾಯ ಆಗುತ್ತೆ ಸರ್. ಹೆಲ್ಮೆಟ್ ಯೂಸ್ ಮಾಡ್ಲೇಬೇಕು. ಸುಮಾರು ಜನ ಕೆಲವರು ಹೆಲ್ಮೆಟ್ ಯೂಸ್ ಮಾಡಲ್ಲ ಇವಾಗಿನ ಯೂತ್. ಫಸ್ಟ್ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ, ಆದ್ಮೇಲೆ ಏನ್ ಮಾಡಕ್ಕಲ್ಲ. ಅವಕ್ಕಿಂತ ಮುಂಚೆನೆ ಪ್ರಿಕಾಷನ್ ತಗೋಬೇಕಷ್ಟೇ, ಆದ್ಮೇಲೆ ಏನ್ ಮಾಡಕ್ಕಲ್ಲ. ಏರ್ ಹೋದ್ರೆ ಬೇರೆ ಏನ್ ಬೇಕಾದ್ರೂ ಮಾಡ್ಬೋದು, ತಲೆನೇ ಹೋದ್ರೆ ಏನು ಮಾಡಕ್ ಆಗೋದಿಲ್ಲ. ಯಾವ ಬ್ರ್ಯಾಂಡ್ ಹೆಲ್ಮೆಟ್ ಯೂಸ್ ಮಾಡಿದೀರಾ? Studio something, it's there, no? That pink color helmet. ಬ್ರಾಂಡ್ ಹೆಸರು ಗೊತ್ತಿಲ್ಲ ನನಗೆ. ತಲೆ ಹಾಕುವಂತಾರಲ್ಲ ಮಾಮೂಲಿ ಗಾಡಿ ಓಡಿಸೋ. ಗಾಡಿ ಓಡಿಸಲ್ಲ ಬ್ರೋ, ಗಾಡಿನೇ ಓಡಿಸ್ಕೊಂಡು ಹೋಗಿ ಬಸ್ ಇದೆ ನಮ್ಗೆ. ಪೊಲೀಸ್ ಹತ್ರ ತಗೊಳ್ಕೊಂಡಿದ್ದೀರಾ? ನಾವು ತಪ್ಸ್ಕೊಂಡು ಓಡೋಗ್ಬಿಡ್ತೀವಿ. ಪೊಲೀಸ್ ಹತ್ರ ಯಾವಾಗಾರ ಹೆಲ್ಮೆಟ್ ಯೂಸ್ ಮಾಡದೆ ಸಿಗಾಕೊಂಡಿರೋದು? ಗಾಡಿ ಓಡಿಸಿದೀನಿ, ಹೆಲ್ಮೆಟ್ ಹಾಕಲ್ಲ ಆದ್ರೆ. ವಿತೌಟ್ ಹೆಲ್ಮೆಟ್ ತಪ್ಪಲ್ಲ ಬ್ರೋ? ವಿತೌಟ್ ಹೆಲ್ಮೆಟ್ ಯಾವ್ದು ಬ್ರೋ? ನಾನು ಲೋಕಲ್ ಹೋಗ್ತೀನಿ, ಲಾಂಗ್ ಹೋಗಲ್ಲ. ಶಾನವಾಜ್ ಅಂತ. ಹೆಲ್ಮೆಟ್ ಯೂಸ್ ಮಾಡಿದೀರಾ ಬ್ರೋ? ಹೆಲ್ಮೆಟ್ ಅಂದ್ರೆ? ಹೆಲ್ಮೆಟ್ ಅಂದ್ರೆ ಗೊತ್ತಿಲ್ಲ ಬ್ರೋ? ಹೆಲ್ಮೆಟಾ ಹೆಲ್ಮೆಟ್ ಯೂಸ್ ಮಾಡಿದೀನಿ. ನೀವ್ಯಾವ ಹೆಲ್ಮೆಟ್ ಬಗ್ಗೆ ಹೇಳ್ತೀವಿ? ಇಲ್ಲ ಹೆಲ್ಮೆಟ್ ನಾನು ಹೆಲ್ಮೆಟ್ ಬಗ್ಗೆನೇ ಕೇಳಿದ್ದೆ. ಓಡಿಸುವಾಗ ಹೆಲ್ಮೆಟ್ ಯೂಸ್ ಮಾಡಿ. ಅದೇ ನಾನು ಕೇಳಿದ್ದೆ. ಎಷ್ಟು ರೂಪಾಯಿ ಬ್ರೋ? ಗೊತ್ತಿಲ್ಲ ಬ್ರೋ, ನಮ್ಮ ಅಪ್ಪಂದು. ಎಷ್ಟು ರೂಪಾಯಿ ಹೆಲ್ಮೆಟ್ ಯೂಸ್ ಮಾಡಿದೀರಾ ನನಗೆ ಗೊತ್ತಾ? 500. ಮತ್ತೆ ಫೈನ್ ಹಾಕಿಸ್ಕೊಂಡಿಲ್ವಾ ಪೊಲೀಸ್ ಹತ್ರ? ನಾನ್ ಗಾಡಿಯೇ ಓಡಿಸಿಲ್ಲ. ಗಾಡಿಲಿ ಓಡಾಡಿಲ್ವಾ ನೀವು ಇಲ್ಲಿ ತನಕ? ಪಾಪ ಇವ್ರು ಗಾಡಿನೇ ನೋಡಿಲ್ವ ಅಂತ. ಹೆಲ್ಮೆಟ್ ಯೂಸ್ ಮಾಡಿದೀರಾ? ಎಷ್ಟು ರೂಪಾಯಿ ಹೆಲ್ಮೆಟ್ ಯೂಸ್ ಮಾಡಿದೀರಾ? 300. ಯಾವ ಬ್ರ್ಯಾಂಡ್ ಅಂತ ಗೊತ್ತಾ? ಬ್ರಾಂಡ್ ಗೊತ್ತಿಲ್ಲ. ಹೆಲ್ಮೆಟ್ ಯೂಸ್ ಮಾಡಿದೀರಾ ಬ್ರೋ? ನಾನ್ ಹತ್ರ ಗಾಡಿನೆಲ್ಲ ಹೆಲ್ಮೆಟ್ ಯೂಸ್ ಮಾಡ್ಲಿ. ಹೆಲ್ಮೆಟ್ ಯಾಕೆ ಯೂಸ್ ಮಾಡ್ಬೇಕು? ಪ್ರೊಟೆಕ್ಷನ್ಗೆ. ಹೆಲ್ಮೆಟ್ ಯೂಸ್ ಮಾಡಿದೀರಾ? ಹೆಲ್ಮೆಟ್ ಯೂಸ್ ಮಾಡಿಲ್ಲ. ಮಾಡಿಲ್ವಾ? ನಾವ್ ಗಾಡಿನೇ ಯೂಸ್ ಮಾಡಿಲ್ಲ.
ಗಾಡಿಲಿ ಓಡಾಡೇ ಇಲ್ವಾ ನೀವು ಹಾಗಾದ್ರೆ? ಇವ್ರು ಹುಡ್ದಾಗಿಂದ ಗಾಡಿಲೇ ಓಡಾಡಿಲ್ಲ ಅವ್ರು. ಗಾಡಿಯಲ್ಲಿ ಓಡಾಡಿದೀವಿ ಆದ್ರೆ ನಾವೇ ಓಡ್ಸಿಲ್ಲ ಯಾವಾಗ್ಲೂ. ಓಡ್ಸಕ್ ಬರಲ್ವಾ ಗಾಡಿ? ಹೆಲ್ಮೆಟ್ ಹಾಕೋಬೇಕಂತ ಹೆಲ್ಮೆಟ್ ಮೇಡಮ್, ನೀವ್ ಹಿಂದೆ ಕೂತ್ಕೊಳ್ಳಿ, ಮುಂದೆ ಕೂತ್ಕೊಳ್ಳಿ, ಹೆಲ್ಮೆಟ್ ಹಾಕೊಂಡಿಲ್ಲ ಹಾಕೊಂಡಿಲ್ಲ. ಹಾಕೊಳ್ದಿರಾ ಪೊಲೀಸ್ ಹತ್ರ ಸಿಗಾಕೊಂಡಿದ್ದೀರಾ? ಸಿಕ್ಕಾಕೊಂಡಿದೀನಿ. ಏನಂತ ಸುಳ್ಳು ಹೇಳಿದೀರಾ? ಏನಂದ್ರೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಸುಳ್ಳು ಹೇಳ್ಬಿಟ್ಟು ಓಡ್ಬಿಟ್ವಿ. ಫೈನ್ ಕಟ್ಟಿಲ್ಲ? ಫೈನ್ 500 ಕೊಟ್ಟಿದೀವಿ. ಅದಂಗೆ ಫ್ಯಾಷನ್ ಅವ್ರ ಹುಡ್ಗ ನೋಡ್ಲಿ ಅಂತ. ಓ, ಯಾಕೆ ಹೇಳಿ? ಅದೇ ಸ್ಟೈಲ್ ಅವಳು ಹೇಳಿದ್ಲಲ್ಲ. ಒಂದ್ಸಲ ಹಿಂದೆ ಮಾಡ್ಕೊಳ್ಳಿ ಅದನ್ನ. ಹೆಲ್ಮೆಟ್ ಯೂಸ್ ಮಾಡಿದೀರಾ? ಹೆಲ್ಮೆಟ್ ಯೂಸ್ ಮಾಡಿಲ್ವಾ? ಮಾಡಿಲ್ಲ. ವೆಹಿಕಲ್ ಓಡಾಡಿಲ್ವಾ ನೀವು? ಓಡಾಡಿದೀವಿ ಯಾರ ಹೆಲ್ಮೆಟ್ ಹಾಕೊಂಡಿಲ್ಲ. ತಪ್ಪಲ್ವಾ? ಬಿಟ್ಟಿದೀವಿ ಅಂದ್ರೆ ಹಾಕೊಂತೀವಿ, ಎಲ್ಲರೂ ಹೋಗ್ಬೇಕಂದ್ರೆ ಜಾಸ್ತಿ ಹಾಕೊಳ್ಳಲ್ಲ. ಲೋಕಲ್ ಬ್ರ್ಯಾಂಡ್ ಎಷ್ಟು ಬ್ರೋ ಪ್ರೈಸ್? ಒಂದ್ 300 ರೂಪಾಯಿ ಹೆಲ್ಮೆಟ್ ಯಾಕೆ ಯೂಸ್ ಮಾಡ್ಬೇಕು? ಪ್ರಾಣ ಉಳಿಸ್ಕೊಳಕ್ಕೆ. ಹೆಲ್ಮೆಟ್ ಯೂಸ್ ಮಾಡಿದೀರಾ? ಮಾಡಿದೀವಿ. ಎಷ್ಟು ರೂಪಾಯಿ ಹೆಲ್ಮೆಟ್ ಯೂಸ್ ಮಾಡಿದೀರಾ? 700 ರೂಪಾಯಿ. 700 ರೂಪಾಯಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ತಮಾಷೆಯಾಗಿ ತಗೊಂಡಿದ್ದೀರಾ. ಬಟ್ ಆದರೆ ನಾವು ಹೇಳಕ್ಕೆ ಹೋಗ್ತಾ ಇರೋದು ತುಂಬ ಸೀರಿಯಸ್ ವಿಷಯ. ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತೊಗೊತೀರಾ, ಬಟ್ ಒಂದು 2000-3000 ಕೊಟ್ಟು ಹೆಲ್ಮೆಟ್ ಹಾಕೊಳ್ಳಲ್ಲ. ಹೇರ್ ಸ್ಟೈಲ್ ಹಾಳಾಗುತ್ತೆ, ಬೇರೆ ಯಾವುದೋ ಒಂದು ರೀಸನ್ಗೆ ಹುಡುಗಿ ನೋಡಬೇಕು, ಶೋಕಿ ತೋರಿಸ್ಬೇಕು ಅಂತ ಹೆಲ್ಮೆಟ್ ಹಾಕ್ದಿರ ಗಾಡಿಗಳು ಓಡಿಸ್ತಾರೆ. ನನಗೆ ಗೊತ್ತಿರೋರು ತುಂಬ ಜನ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ. ನಾವು ಇವಾಗ ಹೇಳ್ತಾ ಇರೋ ವಿಷಯ ತಮಾಷೆಯಾಗಿ ಹೇಳ್ತೀವಿ, ಆದರೆ ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮನೆಯಲ್ಲಿ ನಮಗೋಸ್ಕರ ಜೀವಗಳು ಕಾಯ್ತಾ ಇರುತ್ತೆ. ನಮ್ಮ ಅಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ ಜೀವ ಹೋದರೆ ಯಾರೂ ಮತ್ತೆ ಅದನ್ನು ವಾಪಸ್ ಕೊಡೋಕ್ಕಾಗಲ್ಲ. ಹೇರ್ ಸ್ಟೈಲ್ ಹೋದರೆ ಬೇರೆ ಬರ್ಬೋದು, ಬಟ್ ಜೀವ ಇಂಪಾರ್ಟೆಂಟ್. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಡ್ರೈವ್ ಸೇಫ್. ಹೆಲ್ಮೆಟ್ ಹಾಕೋದನ್ನ ಮಾತ್ರ ಮರಿಬೇಡಿ.